ನಮಸ್ಕಾರ. ಮೀನರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಮಹತ್ವದ ಬದಲಾವಣೆ ಆಗುವ ಸಮಯ ಹತ್ರ ಬರ್ತಿದೆ. ಹೌದು, ಕಳೆದ ಕೆಲವು ದಿನಗಳು ಒಂದು ದೊಡ್ಡ ಪರೀಕ್ಷೆಯ ತರಾನೇ ಇರಬಹುದು. ಆದರೆ ಈಗ ಕಾಲ ಬದಲಾಗ್ತಿದೆ. ಹಾಗಿದ್ರೆ ಆ ಬದಲಾವಣೆಗಳು ಯಾವುವು? ಶುಭ ಫಲಿತಾಂಶಗಳು ಹೇಗೆ ಬರಲಿವೆ? ಬನ್ನಿ ಇದೆಲ್ಲದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ದೈವ ಬಲಕ್ಕಿಂತ ದೊಡ್ಡದು ಬೇರೇನಿಲ್ಲ ಅಂತ ಹೇಳ್ತಾರಲ್ವಾ? ಮೀನರಾಶಿಯವರಿಗೆ ಬಂದಿದ್ದ ಸವಾಲುಗಳು, ಸಂಕಷ್ಟಗಳು ಎಲ್ಲವೂ ಒಂದು ರೀತಿ ದೇವರ ಪರೀಕ್ಷೆಯ ಥರಾನೇ ಅನಿಸಿರ್ಬೋದು. ಆದರೆ ಒಂದು ಖುಷಿ ಸುದ್ದಿ ಏನಪ್ಪ ಅಂದರೆ, ಆ ಪರೀಕ್ಷೆಯ ಸಮಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಮೀನರಾಶಿಯವರು ಅಂದ್ರೇ ಕರುಣೆ ಹಾಗೂ ತಾಳ್ಮೆಗೆ ಇನ್ನೊಂದು ಹೆಸರು. ಆದರೆ ಕಳೆದ ಕೆಲವು ತಿಂಗಳುಗಳಿದ್ದವಲ್ಲ, ಅವರ ಸಹನೆಗೆ ಒಂದು ದೊಡ್ಡ ಸವಾಲಾಗಿತ್ತು ಅಂತ ಹೇಳಬಹುದು. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅಯ್ಯೋ ಅದಕ್ಕೆ ತಕ್ಕ ಫಲನೇ ಸಿಗ್ತಿಲ್ಲವಲ್ಲ ಅಂತ ನಿರಾಸೆ ಆಗೋದು ತುಂಬ ಸಹಜ. ಈ ತರಹದ ಅನುಭವಗಳು ಮೀನರಾಶಿಯವರನ್ನು ನಿಜಕ್ಕೂ ತುಂಬ ಕಾಡಿವೆ. ಎಲ್ಲ ಕಷ್ಟಕ್ಕಿಂತ ದೊಡ್ಡ ನೋವು ಯಾವುದು ಗೊತ್ತಾ? ನಾವು ಯಾರನ್ನು ತುಂಬ ಹಚ್ಕೊಂಡಿರ್ತೇವೋ, ಯಾರನ್ನು ನಂಬಿರ್ತೇವೋ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ಅಥವಾ ದೂರ ಆದಾಗ ಉಂಟಾಗುವ ಆ ಭಾವನಾತ್ಮಕ ನೋವು ಮನಸ್ಸಿನ ನೆಮ್ಮದಿಯನ್ನೇ ಹಾಳು ಮಾಡಿರುತ್ತೆ. ಇಷ್ಟೆಲ್ಲ ಸಾಲದು ಅಂತ ಮಧ್ಯದಲ್ಲಿ ಅನಾವಶ್ಯಕವಾಗಿ ಖರ್ಚುಗಳು ಹೆಚ್ಚಾಗುವುದು ಅಥವಾ ಮಾನಸಿಕ ಒತ್ತಡ ಉಂಟಾಗುವುದು, ಯಾಕೆ ಹೀಗಾಗುತ್ತಿದೆ ಅಂತ ಧೈರ್ಯನೇ ಕುಗ್ಗಿ ಹೋಗುವ ಹಾಗೆ ಮಾಡಿರುತ್ತೆ. ಆದರೆ ನೆನಪಿಡಿ, ಇದೆಲ್ಲವೂ ಆ ಪರೀಕ್ಷೆಯ ಒಂದು ಭಾಗ ಅಷ್ಟೇ. ಹಾಗಿದ್ರೆ ಇಷ್ಟೆಲ್ಲ ಆಯಿತು, ಈಗ ಮುಂದೆ ಏನು? ನಿಜವಾಗ್ಲೂ ಕಾಲ ಬದಲಾಗ್ತಿದೆಯಾ? ಒಳ್ಳೆ ದಿನಗಳು ಬರುತ್ತಾವಾ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರ ಮನಸ್ಸಲ್ಲೂ ಮೂಡುತ್ತದೆ. ಇದಕ್ಕೆ ಉತ್ತರ ಖಂಡಿತವಾಗಿಯೂ ಹೌದು. ಒಂದು ಸುವರ್ಣ ಯುಗವೇ ಶುರುವಾಗ್ತಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಜ್ಞಾನಕಾರಕ ಗುರುವಿನ ಶುಭದೃಷ್ಟಿ ಹಾಗೂ ಗ್ರಹಗತಿಗಳ ಬದಲಾವಣೆ ಮೀನರಾಶಿಯವರ ಅದೃಷ್ಟದ ಬಾಗಿಲನ್ನೇ ತೆರೆಯುತ್ತಿವೆ. ಈ ಬದಲಾವಣೆಯ ಹಂತದಲ್ಲಿ ಮುಖ್ಯವಾಗಿ 3 ವಿಷಯಗಳಲ್ಲಿ ತುಂಬಾ ಒಳ್ಳೆಯ ಫಲಿತಾಂಶಗಳನ್ನು ನಾವು ನೋಡಬಹುದು. ಯಾವುದಾ 3 ಆಶೀರ್ವಾದಗಳು? ನೋಡೋಣ ಬನ್ನಿ. ಆ 3 ಅದ್ಭುತ ಆಶೀರ್ವಾದಗಳು ಯಾವ್ಯಾವು ಅಂದರೆ, ಮೊದಲನೇದಾಗಿ ಮಾನಸಿಕ ಶಾಂತಿ ಹಾಗೂ ಆತ್ಮವಿಶ್ವಾಸದಲ್ಲಿ ದೊಡ್ಡ ಮಟ್ಟದ ಸುಧಾರಣೆ. ಎರಡನೆಯದು ಕರಿಯರ್. ಕೆಲಸ ಹುಡುಕುತ್ತಿರುವವರಿಗೆ ಅಥವಾ ವಿದೇಶಕ್ಕೆ ಹೋಗಬೇಕೆನ್ನುವವರಿಗೆ ಒಂದು ಸಿಹಿ ಸುದ್ದಿ ಕಾದಿದೆ. ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ಲಾಭ ಹೆಚ್ಚಾಗಲಿದೆ. ಇನ್ನು ಕೆಲಸದಲ್ಲಿರುವವರಿಗೆ ಗೌರವ ಹಾಗೂ ಹೊಸ ಜವಾಬ್ದಾರಿಗಳು ಸಿಗುವ ಯೋಗ ತುಂಬಾ ಪ್ರಬಲವಾಗಿದೆ. ಹಾಗೂ ಮೂರನೆಯದಾಗಿ ದೀರ್ಘಕಾಲದಿಂದ ನಿಂತು ಹೋಗಿದ್ದ ಆಸ್ತಿ ವಿಚಾರಗಳು ಅಥವಾ ಹಣದ ವ್ಯವಹಾರಗಳು ಈಗ ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ವಾತಾವರಣ ಸೃಷ್ಟಿಯಾಗಲಿದೆ. ಓಕೆ, ಪರೀಕ್ಷೆ ಮುಗಿದು ಒಳ್ಳೆ ಫಲಿತಾಂಶ ಬರುವ ಈ ಸಮಯದಲ್ಲಿ ಈ ದೈವಾನುಗ್ರಹವನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಬಂದಿರುವ ಅದೃಷ್ಟವನ್ನು ನಮ್ಮ ಜೊತೆಯೇ ಇಟ್ಕೊಳ್ಳೋಕ್ಕೆ ಕೆಲವು ಸರಳವಾದ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದೇನಪ್ಪ ಅಂದರೆ, 1. ಪ್ರತಿ ಗುರುವಾರ ತಪ್ಪದೇ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ ಮಾಡುವುದು. 2. ಹಿರಿಯರಿಗೆ ಹಾಗೂ ಗುರು ಸಮಾನರಿಗೆ ಗೌರವ ನೀಡುವುದು. 3. ಹಾಗೆ ಆಗಾಗ ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಓದಿಗೆ ಸಂಬಂಧಿಸಿದ ವಸ್ತುಗಳನ್ನು ಅಥವಾ ಹಳದಿ ಬಣ್ಣದ ಆಹಾರವನ್ನು ದಾನ ಮಾಡುವುದು. ಈ ರೀತಿ ಮಾಡೋದ್ರಿಂದ ನಮ್ಮ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಕೊನೆಯದಾಗಿ ಒಂದೇ ಮಾತು, ದೇವರು ನಮಗೆ ಕಷ್ಟ ಕೊಡೋದು ನಮ್ಮನ್ನು ಸೋಲಿಸೋಕಲ್ಲ, ಬದಲಿಗೆ ನಮ್ಮನ್ನು ಇನ್ನಷ್ಟು ಮಾಗಿನ ವ್ಯಕ್ತಿಯನ್ನಾಗಿ ಮಾಡೋಕೆ. ಈಗ ಆ ಎಲ್ಲ ಕಷ್ಟಗಳಿಗೂ ತಕ್ಕ ಪ್ರತಿಫಲ ಸಿಗೋ ಕಾಲ ಬಂದೇ ಬಿಟ್ಟಿದೆ. ಈ ಒಂದು ಸುವರ್ಣ ಅವಕಾಶವನ್ನು ಸರಿಯಾಗಿ ಬಳಸ್ಕೊಡೋದು ನಮ್ಮೆಲ್ಲರ ಕೈಯಲ್ಲೇ ಇದೆ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.